ಹಾಯ್ ಫ್ರೆಂಡ್ಸ್, ರಜಪೂತ್ ಬ್ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ವಿಡಿಯೋದಲ್ಲಿ SSC GD ಅಡ್ಮಿಟ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸುತ್ತೇನೆ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಗೆಳೆಯರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಮೊದಲಿಗೆ ನಿಮ್ಮ ಸರ್ಚ್ ಬಾಕ್ಸ್ನಲ್ಲಿ SSC ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಬರ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ನ್ಯೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಕರ್ನಾಟಕ ರಿಲಿಜಿಯನ್ ಅಂತ ಇದೆಯಲ್ಲ, ಈಗ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. 1 ಮಿನಿಟ್ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಎರಡನೇದು ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಗೆಳೆಯರೆ. ಕರ್ನಾಟಕ ರಿಲಿಜಿಯನ್ ಅಂತ ಇದೆ. ನೆಕ್ಸ್ಟ್ ನ್ಯೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಅಂತ ಬ್ಲಿಂಕಿಂಗ್ ಆಗುತ್ತಿದೆ ನೋಡಿ, ಹೈಲೈಟ್ ಆಗುತ್ತಿದೆಯಲ್ಲ ಬ್ಲ್ಯಾಕ್ ಇಂಕ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ಡ್ ನಂಬರ್ ಹಾಕಬೇಕು, ಅಂದರೆ ನೀವು SSC ID ಇರುತ್ತೆ ಅಲ್ಲ, ಅದು ಹಾಕಬೇಕು. ನಂತರ ಕೆಳಗಡೆ ಡೇಟ್ ಆಫ್ ಬರ್ತ್ ಹಾಕಬೇಕು. ನಿಮಗೆ SSC ರಿಜಿಸ್ಟರ್ ನಂಬರ್ ಗೊತ್ತಿಲ್ಲಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಎಂಟರ್ ಯುವರ್ ನೇಮ್, ಎಂಟರ್ ಯುವರ್ ಫಾದರ್ ನೇಮ್, ಡೇಟ್ ಆಫ್ ಬರ್ತ್ ಇದೆಯಲ್ಲ, ಅಲ್ಲಿ ಹಾಕಿ ನಮ್ಮ SSC ರಿಜಿಸ್ಟರ್ ನಂಬರನ್ನು ತಿಳಿದುಕೊಳ್ಳಬಹುದು. ಇವಾಗ ನನ್ನ SSC ID ನನಗೆ ಗೊತ್ತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಜೂಮ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮ್ಮ SSC ರಿಜಿಸ್ಟರ್ ನಂಬರ್ ಹಾಕಿ, ನಂತರ ಕೆಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಕೆಳಗಡೆಯಲ್ಲಿ ಚೌಕ್ ಬಾಕ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ನಿಮ್ಮದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಒಂದ್ಸಲ ಎಲ್ಲವೂ ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ಬಿದ್ದಿದೆ, ಎಕ್ಸಾಮ್ ಸೆಂಟರ್ ಯಾವುದು, ಯಾವ ಟೈಮಿಗಿದೆ, ಎಲ್ಲ ಶೋ ಆಗ್ತಾಯಿದೆ ನೋಡಿ ಇಲ್ಲಿ ಅಡ್ಮಿಟ್ ಕಾರ್ಡ್ನಲ್ಲಿ. ಒಂದ್ಸಲ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ 21ನೇ ತಾರೀಕಿದೆ, 2:30 ನಂತರ ಇದೆ. 1 ಅವರ್ಸ್ ಮಾತ್ರ ಇರುತ್ತೆ ಎಕ್ಸಾಮು. ಶಿಫ್ಟ್ ನಂಬರ್ 3 ಅಂತ ಇದೆ. ಕೆಳಗಡೆ ಎಲ್ಲ ನೋಡಿಕೊಳ್ಳಿ, ಇನ್ಸ್ಟ್ರಕ್ಷನ್ ಇರ್ತವೆ, ಸೂಚನೆಗಳು ಇರ್ತವೆ. ಒಂದ್ಸಲ ಎಲ್ಲ ಓದಿಕೊಂಡು ಹೋಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.